ಹೊಲಿಗೆ ಮೆಷಿನ್ ಸರಿ ಮಾಡೋಕೆ ಬಂದವನು ನನ್ನನ್ನೇ ಮಾಡಿದ. ನಮಸ್ಕಾರ ಗೆಳೆಯರೇ, ನನ್ನ ಹೆಸರು ಸುಕನ್ಯಾ, ಊರು ಗಂಗಾವತಿ. ನನ್ನ ವಯಸ್ಸು 28. 2 ವರ್ಷಗಳ ಹಿಂದೆ ಮದುವೆ ಆಗಿದೆ. ಗೆಳೆಯರ, ನನ್ನ ಕತೆ ಕೇಳುವ ಮುಂಚೆ ನನ್ನ ಚಾನಲ್ಲಿನ ಚಂದಾದಾರರಾಗಲು ಮರೆಯಬೇಡಿ, ಯಾಕೆಂದರೆ ಮುಂದೆ ನಾನು ಹಾಕುವ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಗೆಳೆಯರ, ನನ್ನ ಮದುವೆ ಆದ ಮೇಲೆ ಗಂಡನ ಮನೆಯವರು ಸ್ವಲ್ಪ ದಿನಗಳವರೆಗೆ ನನ್ನನ್ನು ಚೆನ್ನಾಗಿ ನೋಡಿಕೊಂಡರು. ಆದರೆ ಈಗ ಮನೆಯಲ್ಲಿ ನಮ್ಮ ಅತ್ತೆ ನಾದಿನಿ ನನ್ನನ್ನು ಅಷ್ಟೊಂದು ಈಗ ಕಾಡಿಸುತ್ತಿದ್ದರು. ಹಾಗಾಗಿ ಒಂದು ದಿನ ನನ್ನ ಗಂಡನಿಗೆ ಹೇಳಿದೆ, ನೋಡರಿ, ನಾವು ಈ ಮನೆಯಲ್ಲಿ ಇನ್ನು ಮೇಲೆ ಇರುವುದು ಬೇಡ, ಬೇರೆ ಮನೆ ಮಾಡೋಣ ಅಂತ ಹೇಳಿದೆ. ಅದಕ್ಕೆ ಅವರು, ಯಾಕೆ, ಏನಾಯ್ತು, ಈ ಮನೆ ಯಾಕೆ ಬೇಡ ಅಂತಿದ್ದೀಯಾ ಅಂತ ಕೇಳಿದ್ರು. ಅದಕ್ಕೆ ನಾನು ಅವರಿಗೆಲ್ಲ ತಿಳಿಸಿ ಹೇಳಿದೆ. ಅದಕ್ಕೆ ಅವರೂ ಕೂಡ ಓಕೆ ಆಯ್ತು, ನೀ ಹೇಳಿದಂತೆ ಆಗಲಿ ಅಂದರು. ನಂತರ ನಾವಿಬ್ಬರೂ ಮರುದಿನವೇ ಆ ಮನೆಯನ್ನು ಖಾಲಿ ಮಾಡಿದವು. ಗೆಳೆಯರೇ, ಊರು ಹೊರಗಡೆ ಫ್ಲಾಟೊಂದರಲ್ಲಿ ಬಾಡಿಗೆ ಮನೆಯಲ್ಲಿ ನಿಂತೆವು. ಮುಂಜಾನೆ 10 ಗಂಟೆಗೆ ನನ್ನ ಗಂಡ ಆಫೀಸಿಗೆ ಹೋಗುತ್ತಿದ್ದರು. ಹಾಗಾಗಿ ಮನೆಯಲ್ಲಿ ನಾನು ಒಬ್ಬಳೇ ಇರ್ತಿದ್ದೆ. ಟೈಮ್ ಪಾಸ್ ಆಗ್ತಿರಲಿಲ್ಲ. ಹಾಗಾಗಿ ಮೊನ್ನೆ ತವರು ಮನೆಗೆ ಹೋದಾಗ ಇರಲೆಂತ ಒಂದು ಹೊಲಿಗೆ ಮೆಷಿನ್ ತಗೊಂಡ ಬಂದಿದ್ದೆ ಗೆಳೆಯರೇ. ಅದರ ಜೊತೆ ದಿನ ಪೂರ್ತಿ ಟೈಮ್ ಹೋಗುತ್ತಿತ್ತು. ಮತ್ತೆ ಬೇರೆಯವರ ಬಟ್ಟೆಗಳನ್ನು ಹೊಲೆದು ಕೊಡುತ್ತಿದ್ದೆ. ಅದೇ ದುಡ್ಡಿನಲ್ಲಿ ಮನೆ ಸಂತೆ, ಕರೆಂಟ್ ಬಿಲ್, ಟಿವಿ, ಕೇಬಲ್ ಬಿಲ್ ನೋಡಿಕೊಳ್ತಿದ್ದೆ. ಒಂದು ದಿನ ಇದ್ದಕ್ಕಿದ್ದಂತೆ ನನ್ನ ಮೆಷಿನ್ ಸ್ವಲ್ಪ ಕೆಲಸಕ್ಕೆ ಬಂದಿತ್ತು. ಹಾಗಾಗಿ ಟಿವಿ ನೋಡುತ್ತಾ ಕೂತಿದ್ದೆ. ಒಬ್ಬ ಹುಡುಗ ಬಂದು ಕೇಳ್ದ, ಮೇಡಮ್, ಟೇಪ್, ಟಿವಿ, ರೇಡಿಯೋ, ಹೊಲಿಗೆ ಮೆಷಿನ್ ರಿಪೇರಿ ಮಾಡ್ತೀನಿ, ಏನಾದರೂ ಇದ್ದರೆ ಹೇಳಿ ಅಂತ ಅಂದನು. ಹೆಂಗೋ ನನ್ನ ಹೊಲಿಗೆ ಮೆಷಿನ್ ರಿಪೇರಿ ಬಂದಿತ್ತು. ರಿಪೇರಿ ಮಾಡಿಸಬೇಕಂತ ಅವನನ್ನು ಒಳಗಡೆ ಕರೆದೆ ಬಂದು ನಿಂತಿದ್ದೆ. ನೋಡಪ್ಪ, ನನ್ನ ಹೊಲಿಗೆ ಮೆಷಿನ್ ಯಾಕೋ ವರ್ಕ್ ಆಗ್ತಿಲ್ಲ, ಸ್ವಲ್ಪ ಏನಾಗಿದೆ ನೋಡಿ ಹೇಳ್ತೀಯಾ ಅಂತ ಕೇಳಿದೆ. ಓಕೆ ಮೇಡಮ್, ನೋಡ್ತೀನಿ ಅಂತ ಬ್ಯಾಗ ಕೆಳಗಡೆ ಇಟ್ಟು ಒಳಗಿನ ಕೊನೆಗೆ ಬಂದನು. ಕರೆಂಟ್ ಇದ್ದಿರಲಿಲ್ಲ. ಆ ಕೊನೆಯಲ್ಲಿ ಸ್ವಲ್ಪ ಕತ್ತಲು ಕವಿದಿತ್ತು. ಹಾಗೆ ಕತ್ತಲಲ್ಲಿ ಕೈ ಆಡಿಸುತ್ತಾ ಬೇರೆ ಜಾಗಕ್ಕೆ ಕೈ ಹಾಕಿದ. ನಮ್ಮಿಬ್ಬರನ್ನ ಬಿಟ್ಟು ಬೇರೆ ಯಾರೂ ಇರದ ಆ ಕತ್ತಲ ಕೊನೆಯಲ್ಲಿ ಅವನು ಕೈ ಹಾಕಿದಾಗ ನನ್ನ ಮೆಷಿನ್ ಒಳಗಡೆ ಏನೋ ಒಂಥರ ಕಚ್ಚೆಗಳೇ ಇಟ್ಟಂಗೆ ಶುರುವಾಯಿತು. ಅವನ ಕೆಲಸಕ್ಕೆ ಏನು ಅಡ್ಡಿ ಮಾಡದೆ ಸುಮ್ಮನೆ ನಿಂತಿದ್ದೆ. ಹಾಗೆ ಕೈ ಆಡಿಸುತ್ತಾ ನನ್ನ ಮೆಷಿನ್ ಒಳಗಡೆ ಒಂದು ಬೆರಳು ಹಾಕಿದ. ಬೆರಳು ಹಾಕಿ, ಏನ್ರೀ ಮೇಡಮ್, ನಿಮ್ಮ ಹೊಲಿಗೆ ಮೆಷಿನ್ ಇಷ್ಟೊಂದು ಲೂಸ್ ಆಗಿದೆ, ಈ ಮೆಷಿನ್ ಬೇರೆ ಯಾರಾದರೂ ಉಪಯೋಗಿಸಿದ್ದಾರೆ ಅಂತ ಕೇಳಿದ. ಅದಕ್ಕೆ ನಾನು ಹೇಳಿದೆ, ಹೌದು, ತುಂಬಾ ಜನ ನನ್ನ ಹೊಲಿಗೆ ಮೆಷಿನನ್ನು ಉಪಯೋಗಿಸಿ ಬಿಟ್ಟಿದ್ದಾರೆ ಕಣೋ. ಸ್ವಲ್ಪ ನನ್ನ ಮೆಷಿನ್ ಬೆಲ್ಟ ಲೂಸ್ ಆಗಿದೆ, ಅಡ್ಜಸ್ಟ್ ಮಾಡಿಕೊಂಡು ನಿನ್ನ ಕೆಲಸ ನೀ ಮುಂದುವರೆಸಿಕೊಂಡ ಹೋಗಂತ ಹೇಳಿದೆ. ಓಕೆ ಸರಿ ಮೇಡಮ್ ಅಂತ ಹೇಳಿ ಸುಮಾರು ಗಂಟೆಗಳವರೆಗೆ ನನ್ನ ಮೆಷಿನ್ ಕೆಲಸ ಚೆನ್ನಾಗಿ ಮಾಡಿ ಮುಗಿಸಿ ಹೋದನು. ಗೆಳೆಯರೇ, ಈ ನನ್ನ ಕತೆ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ದಯವಿಟ್ಟು ನನ್ನ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.